ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಬಳಿಯ ಹೋಮ್ ಸ್ಟೇ ಒಂದರಲ್ಲಿ ಬೆಂಗಳೂರಿನ ಯುವತಿಯೊಬ್ಬಳ ಮೃತದೇಹ ಪತ್ತೆಯಾಗಿದ್ದು ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಕ್ಯಾಬ್ ಬುಕ್ ಮಾಡುವ ವೇಳೆ ಪರಿಚಯವಾಗಿದ್ದ ಕೇರಳ ಮೂಲದ ಪ್ರಿಯಕರ ಸಂಗೀತ್ ಅಲಿ ಜೊತೆ 3 ದಿನಗಳ ಹಿಂದಷ್ಟೇ ಈಕೆ ಹೋಮ್ ಸ್ಟೇಗೆ ಬಂದಿದ್ಲು. ಆದ್ರೆ ಈಗ ಯುವತಿ ಹೆಣವಾಗಿ ಬಿದ್ದಿದ್ದಾಳೆ. ಇತ್ತ ಪ್ರಿಯಕರ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ರೂಮ್ ಒಳಗೆ ನೇಣು, ಹಗ್ಗ ಮತ್ತು ನಿಗೂಢ ಮಾತ್ರೆಗಳು ಸಿಕ್ಕಿದ್ದು ಇದು ಕೊಲೆಯೋ ಅಥವಾ ಪ್ರೇಮಿಗಳ ಆತ್ಮಹತ್ಯಾ ಯತ್ನವೋ ಅನ್ನೋ ಪ್ರಶ್ನೆ ಎದ್ದಿದೆ. ಶಾಂತವಾಗಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಆ ಹೋಮ್ ಸ್ಟೇನಲ್ಲಿ ಇಂದು ಕಣ್ಣೀರಿನ ಕಥೆಯೊಂದು ಬಯಲಾಗಿದೆ. ಕಳೆದ ದಿನಗಳಿಂದ ಪ್ರೇಮಿಗಳಂತೆ ಬಂದು ರೂಮ್ ಪಡೆದಿದ್ದ ಜೋಡಿಯ ಕತೆ ಹೀಗೆ ದುರಂತ ಅಂತ್ಯ ಕಾಣುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಬೆಂಗಳೂರು ಮೂಲದ 25 ವರ್ಷದ ಯುವತಿ ಸಾಯಿ ಸುರಭಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ನಂದಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಯಿ ಸುರಭಿ ಶವವಾಗಿ ಬಿದ್ದಿದ್ದ ಕೋಣೆಯ ದೃಶ್ಯಗಳು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ರೂಮಿನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಹಗ್ಗ ಪತ್ತೆಯಾಗಿದ್ರೆ ಅದರ ಜೊತೆಯಲ್ಲೇ ಕೆಲವು ನಿಗೂಢ ಮಾತ್ರೆಗಳು ಸಹ ಪತ್ತೆಯಾಗಿವೆ. ಯುವತಿ ವಿಷ ಸೇವಿಸಿ ಸತ್ತಿದ್ದಾಳಾ ಅಥವಾ ಹಗ್ಗದಿಂದ ಉಸಿರುಗಟ್ಟಿಸಿ ಸಾಯಿಸಲಾಗಿದೆಯಾ ಎಂಬ ಗೊಂದಲ ಸೃಷ್ಟಿಯಾಗಿದೆ. ಘಟನಾ ಸ್ಥಳಕ್ಕೆ ವೈಜ್ಞಾನಿಕ ತನಿಖಾ ತಂಡ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪ್ರತಿಯೊಂದು ಸಾಕ್ಷ್ಯವನ್ನು ಕಲೆ ಹಾಕಿದ್ದಾರೆ. ಇನ್ನು ರೂಮ್ನಲ್ಲಿ ಒಂದು ಡೈರಿ ಸಿಕ್ಕಿದ್ದು ಪೊಲೀಸರು ಅದರಲ್ಲಿನ ಬರಹಗಳನ್ನು ಡಿಕೋಡ್ ಮಾಡ್ತಿದ್ದಾರೆ. ತುಂಬಾ ಮನೆಗಳೆಲ್ಲ ಬದಲಾಯಿಸ್ತೆ ಆಗ್ಲಿಲ್ಲ. ನನಗೆ ಎಲ್ಲೆಲ್ಲಿಟ್ರು ಬಂದಿದ್ದಾನೆ, ಬೆದರಿಸಿದ್ದಾನೆ, ನನಗೂ ಹೆದರಿಕೆ ಎಲ್ಲ ಕೊಟ್ಟು ಫೋನುಗಳು ಮಾಡಿಸಿದ್ದಾನೆ. ಯಾರೋ ಮೌಲಿಗಳಿಂದ ಎಲ್ಲ ಮಾಡಿಸಿದ್ದಾನೆ. ಸಾಯಿಸ್ತೀನಿ ನಿನ್ನನ್ನು, ನಿನ್ನ ಮಗಳಿಗೆ ರಕ್ಷಣೆ ಕೊಡ್ತಾ ಇದೆಯಾ ಅಲ್ವಾ, ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂದಾಗ ಹಿಂದೆ ಅವಳೇನೋ ಅಂದಿದ್ದಕ್ಕೆ ಅವಳನ್ನೂ ಹೊಡೆದು ಮಾಡಿ ಕೇಸ್ ಎಲ್ಲ ಆಗಿ FIR ಅವಳೇ ಕೊಟ್ಟಿದ್ದಾಳೆ ಸರ್. ಅವನ ಮೇಲೆ ಕಂಪ್ಲೀಟ್ ಹೆದರಿಸಿದ್ದಾನೆ. ನಿನ್ನನ್ನು ತಗೊಂಡೋಗಿ ಅಲ್ಲಿ ಸರ್ವೆಂಟ್ ಥರ ನೋಡ್ಕೊಳ್ತೀನಿ. ನನ್ನ ಹತ್ರ ಹೇಳಿದ್ಲು, ಅಮ್ಮ ನನಗೆ ಯಾರನ್ನಾದ್ರೂ ನೋಡಿ ಮದುವೆ ಮಾಡಿಬಿಡಮ್ಮ, ಫಾರಿನ್ ಕಡೆ ಅಂದ್ಲು. ಫಾರಿನ್ ಹುಡುಗನ್ನೇ ನೋಡಿದೆ. ನನ್ನನ್ನು ಇಲ್ಲಿ ಇಟ್ಕೊಳ್ಬೇಡಮ್ಮ, ಅವ್ನು ಸಾಯಿಸ್ಬಿಡ್ತಾನೆ ಅಂತ ಹೇಳಿದ್ಲು. ಎಲ್ಲ ಮಾಡಿದೆ, ಆಗಲಿಲ್ಲ ಸರ್. ಒಂದು ಹುಡುಗನೂ ಸೆಟ್ ಆಯಿತು. ಏನು ಅನ್ಯಾಯ ಸರ್ ಇದು. ಇವಾಗ ನನ್ನ ಮಗಳು ವಾಪಸ್ ಬರ್ತಾಳ ಸರ್. ನಾನು ಏನು ಮಾಡಲಿ, ಇನ್ಯಾರಿಗೋಸ್ಕರ ಬದುಕಲಿ ನಾನು? ಅವಳು ಬಟ್ಟೆ ಹೇಗೆ ನೋಡಲಿ, ಅವಳಿರೋ ಜಾಗ ಹೇಗೆ ನೋಡಲಿ? ನಾನು ಸಾಯಬೇಕು. ಸಾಯೋದ್ರೊಳಗಡೆ ಅವನ್ನ ಹೌದು ಬರ್ತಾ ಇದ್ದೀನಮ್ಮ, ನಾನು ಬಂದ್ಬಿಡ್ತೀನಮ್ಮ ಅಂತ ಹೇಳಿದ್ಲು. ಬಂದ್ಬಿಡಮ್ಮ ಅಂತಂದೆ. ಇಲ್ಲಮ್ಮ, ಸತ್ಸಂಗ ನಡೀತಾ ಇದೆಯಮ್ಮ, ಎಲ್ಲ ಚೆನ್ನಾಗಿದೆ, ಕೇಳಿಸ್ಕೊಳ್ತಾ ಇದ್ದೀನಿ ಅಂದ್ಲು. ಆದರೂ ಯಾಕೋ ವಾಯ್ಸು ಶೇಕ್ ಆಗ್ತಾಯಿತ್ತು. ಅವನು ಅವಳ ಹತ್ರ ಹೇಳಿಸಿದ್ದಾನೆ ಅನಿಸುತ್ತೆ, ಬಲಾತ್ಕಾರವಾಗಿ ಕರ್ಕೊಂಡು ಹೋಗಿದ್ದಾನೆ ಸರ್. ಆವಾಗ ನನಗೆ ಡೌಟ್ ಬಂದುಬಿಡ್ತು. ಸುರಭಿ ಎಲ್ಲಿದೆಯಾ ಅಂದರೆ ಫೋನು ಕಂಪ್ಲೀಟ್ ಇದಾಯಿತು. ಅವನೊಳಗೆ ಡ್ರಿಂಕ್ಸು ಎಲ್ಲ ಮಾಡಿಸಿ ಏನೋ ಕೊಡಿಸಿ ಸಾಯಿಸಿದ್ದಾನೆ ಸರ್ ಅವನು. ನನ್ನ ಮಗಳು ಸಾಯೋ ಹುಡುಗಿ ಖಂಡಿತ ಅಲ್ಲ. ಒಂದು ನಾಯಿ ಮರಿ ಎಲ್ಲಾದರೂ ನರಳ್ತಾ ಇದ್ರೆ ಓಡ್ ಹೋಗಿ ಬಿಸ್ಕೆಟ್ ಹಾಕಿ ಬರೋಳು. ಯಾರನ್ನ ಮುದುಕರು ಕಾಣಿಸಿದ್ರೆ ಒಂದು ಬಾಟ್ಲು ನಾನು ದುಡ್ಡು ಕೊಟ್ಟಿದ್ರೆ ನೀರು ತೊಗೊಂಬಂದು ಕೊಡೋಳು ಸರ್. ನೀರು ತೊಗೊಂಬಂದು ಉಳ್ಕೊಳ್ಳಿ ನೀವು ಅಂತ ಹುಡುಗಿನ ಹೊಡೆದು ಸಾಯಿಸಿದ್ದಾನೆ. ನನ್ನ ಜೀವನ ಪರ್ಯಂತ. ಲೋಕೇಶ್ ಅವರೇ, ನೀವು ಅವತ್ತು ನೋಡಿದಾಗ ಹೇಗಿದ್ಲು ನನ್ನ ಮಗಳು? ನೀವೇ ಹೇಳಿ, ಹೇಗಿದ್ಲು? ಇವ್ರ ಹತ್ರ ಇಲ್ಲಿಗೆ ಬಂದು ಒಂದು 15 ದಿವಸ ಆಯಿತು ಸರ್, ಅಷ್ಟೇ. ಕೇವಲ 15 ದಿವಸ ಹುಡುಕಿದ್ದಾನೆ, ಅಡ್ರೆಸ್ ಹುಡುಕಿ ಬಂದಿದ್ದಾನೆ. ನಾನು ನಮ್ಮೂರು, ನಮ್ಮ ಜಾಗ ಸೇಫಾಗಿರ್ತೀವಿ ಅಂತ ಹೇಳಿ ಕರ್ಕೊಂಬಂದೆ ಸರ್. ಇಲ್ಲೂ ಬಿಡಲಿಲ್ಲ. ಬೆಂಗಳೂರು ಮನೆ ಬಿಟ್ಟು ಬಂದೆ ಇಲ್ಲಿಗೆ. ಬೆಂಗಳೂರಲ್ಲಿ ಇವರು ನಮ್ಮ ನೇಬರು, ನಮ್ಮ ಕಾರ್ಪೊರೇಟ್ರ್ ಎಲ್ಲ ಹೆಲ್ಪ್ ಮಾಡಿದ್ರು. ಹೊರಟೋಗಿ ಅಮ್ಮ ಸ್ವಲ್ಪ ದೂರ ಎಲ್ಲಾದರೂ ಅವ್ನಿಗೇನಾದರೂ ಒಂದು ಮಾಡೋಣ ಅಂತಂದರು. ಹೋಮ್ ಸ್ಟೇನಲ್ಲಿ ಬೆಂಗಳೂರಿನ ಸಾಯಿ ಸುರಭಿ ಅನ್ನೋ 25 ವರ್ಷದ ಯುವತಿ ಮೃತದೇಹ ಸಿಕ್ಕಿದೆ. ಆಕೆಯ ಜೊತೆಯಲ್ಲಿದ್ದ ಕೇರಳದ ಸಂಗೀತ್ ಅಲಿ ಎಂಬಾತ ಅಸ್ವಸ್ಥನಾಗಿದ್ದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಸ್ಥಳದಲ್ಲಿ ಸಿಕ್ಕಿರೋ ಡೈರಿ ಮತ್ತು ಸಾಕ್ಷ್ಯಗಳನ್ನು ಆಧರಿಸಿ ತನಿಖೆ ನಡೆಸುತ್ತಿದ್ದೀವಿ. ಪೋಸ್ಟ್ ಮಾರ್ಟಂ ವರದಿ ಬಂದ ಬಳಿಕ ಇದು ಕೊಲೆಯೋ ಅಥವಾ ಆತ್ಮಹತ್ಯೆ ಎಂಬುದು ಸ್ಪಷ್ಟವಾಗಲಿದೆ. ಅಷ್ಟಕ್ಕೂ ಇವರಿಬ್ಬರ ಪರಿಚಯವಾಗಿದ್ದು ಕ್ಯಾಬ್ ಬುಕ್ ಮಾಡುವ ಸಣ್ಣ ವಿಷಯದಲ್ಲೇ. ಆ ಪರಿಚಯ ಪ್ರೀತಿಯಾಗಿಯೇ ಬದಲಾಗಿ ಕೊನೆಗೆ ಹೋಮ್ ಸ್ಟೇ ರೂಮ್ನಲ್ಲಿ ಕೊನೆಯಾಗಿದೆ. ಸದ್ಯಕ್ಕೆ ಎದ್ದಿರುವ ಅತಿ ದೊಡ್ಡ ಯಕ್ಷ ಪ್ರಶ್ನೆ ಇದ್ರೆ, ಪ್ರಿಯಕರ ಸಂಗೀತ್ ಅಲಿಯೇ ಯುವತಿಯನ್ನು ಹತ್ಯೆ ಮಾಡಿ ಆ ಬಳಿಕ ತಾನು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ನಾ, ಇಲ್ಲ ಇಬ್ಬರು ಒಟ್ಟಿಗೆ ಸಾಯಲು ನಿರ್ಧರಿಸಿ ಯುವತಿ ಪ್ರಾಣ ಬಿಟ್ಟು ಯುವಕ ಬದುಕುಳಿದ್ನಾ? ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿರುವ ಸಂಗೀತ್ ಅಲಿ ಪ್ರಜ್ಞೆ ಬಂದು ಬಾಯಿ ಬಿಟ್ರೆ ಹಾಗೂ ಮರಣೋತ್ತರ ಪರೀಕ್ಷೆಯ ವರದಿ ಕೈ ಸೇರಿದ್ರೆ ಮಾತ್ರ ಈ ನಿಗೂಢ ಸಾವಿನ ರಹಸ್ಯ ಬಯಲಾಗಬೇಕಾಗಿದೆ.